ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ 18 verse 27. What is impossible for man is possible for God. ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ತೋರಿಸುತ್ತಾರೆ ಪ್ರಿಯರೇ. ಇಂದಿನ ವಾಕ್ಯದ ಪ್ರಕಾರ ನಾವು ನೋಡ್ತಾ ಇದ್ದೇವೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಮಾಡಿ ತೋರಿಸುತ್ತಾರೆ. ಮನುಷ್ಯರಿಂದ ಇದು ನನ್ನಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಕಾರ್ಯಗಳಿರುವುದಾದರೂ ಕೂಡ ದೇವರು ಆ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ತೋರಿಸುತ್ತಾರೆ ಪ್ರಿಯರೇ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದೇ ಕಾರ್ಯಗಳು ಅಸಾಧ್ಯ ಎಂಬುದಾಗಿ ನೀನು ಯೋಚಿಸುತ್ತಾ ಇರುವುದಾದರೂ ಕೂಡ ದೇವರು ಆ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ತೋರಿಸಲಿಕ್ಕಿದ್ದಾರೆ ಮತ್ತು ನಿನ್ನನ್ನು ಇಂದು ಆಶೀರ್ವದಿಸಲಿಕ್ಕಿದ್ದಾರೆ ಪ್ರಿಯರೇ. ಯಾವಾಗ ದೇವರು ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ತೋರಿಸುತ್ತಾರೆ ಅಂದರೆ, ಮೊದಲನೆಯದಾಗಿ ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡಾಗ. ಯೆಹೋಶುವ 3:5 ನಾವು ನೋಡುತ್ತೇವೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂಬುದಾಗಿ ಇಲ್ಲಿ ಯೆಹೋಶುವನು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ. ಹೌದು, ಇಸ್ರಾಯೇಲ್ ಜನರು ತಮ್ಮನ್ನು ತಾವು ಶುದ್ಧಿಪಡಿಸಿಕೊಂಡಾಗ ದೇವರು ಅವರ ಮಧ್ಯದಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡಿದರು. ಯೊರ್ದನ್ ಹೊಳೆಯಲ್ಲಿ ಜನರು ಒಣನೆಲದಲ್ಲಿಯೋ ಎಂಬಂತೆ ದಾಟಿ ಹೋಗುವಂತೆ ಮಾಡಿದರು ಪ್ರಿಯರೇ. ಇದಕ್ಕಿಂತಲೂ ಮುಂಚಿತವಾಗಿ ಕೆಂಪು ಸಮುದ್ರದಲ್ಲಿಯೂ ಕೂಡ ಮೋಶೆ ತನ್ನ ಕೋಲನ್ನು ಆ ಸಮುದ್ರದ ಮೇಲೆ ಚಾಚಿದಾಗ ದೇವರು ಆ ಸಮುದ್ರವನ್ನು ಇಬ್ಬಾಗ ಮಾಡಿದರು. ಒಂದು ಕಡೆ ಫರೋಹನ ಸೈನ್ಯ ಅವರಿಗೆ ಎದುರು ಬರ್ತಾ ಇತ್ತು, ಇನ್ನೊಂದು ಕಡೆ ಕೆಂಪು ಸಮುದ್ರವಿತ್ತು. ಅಂಥ ಒಂದು ಸಂದರ್ಭದಲ್ಲಿ ದೇವರು ಅವರ ಮಧ್ಯದಲ್ಲಿ ಬಂದು ಆ ಸಮುದ್ರದಲ್ಲಿ ಅವರು ನಡೆದು ಹೋಗುವಂತೆ ಮಾಡಿದರು. ಅದೇ ಸಮುದ್ರ ಐಗುಪ್ತರನ್ನು ನುಂಗಿಬಿಟ್ಟಿತ್ತು ಪ್ರಿಯರೇ. ಇಸ್ರಾಯೇಲ್ ಜನರಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಾಡಿದರು. ಹೌದು ನನ್ನ ಪ್ರಿಯ ದೇವಜನರೇ, ಅದೇ ದೇವರು ಇಂದೂ ಕೂಡ ಜೀವಂತರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಮ್ಮಿಂದ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯವಾಗಿ ಮಾಡಲಿಕ್ಕಿದ್ದಾರೆ. ಆದುದರಿಂದ ಇಂದೇ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳೋಣ, ದೇವರ ಮೇಲೆ ನಂಬಿಕೆ ಇಡೋಣ, ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಆಗ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ನಿಂತು ಹೋದ ಎಲ್ಲ ಕಾರ್ಯಗಳನ್ನು ದೇವರು ಇವತ್ತೇ ಮಾಡಿ ತೋರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ನೀವು ಸಾಧ್ಯ ಮಾಡಿ ತೋರಿಸುತ್ತೀರಿಯಪ್ಪ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ನೀನು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಿ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಇಸ್ರಾಯೇಲ್ರ ಜೀವಿತದಲ್ಲಿ ನೀನು ಅದ್ಭುತ ಕಾರ್ಯಗಳನ್ನು ಮಾಡಿದಂತೆ ದೇವ, ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಅದ್ಭುತ ಕಾರ್ಯ ಮಾಡು ಸ್ವಾಮಿ. ನಾವೆಲ್ಲರೂ ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡು ನಿನ್ನ ಮೇಲೆ ನಂಬಿಕೆ ಇಟ್ಟು ನಿಮಗೆ ವಿಧೇಯರಾಗಿ ನಿಮ್ಮ ಚಿತ್ತಕ್ಕೆ ಒಡಂಬಟ್ಟು ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.